ಸಹಕಾರ ಇಲಾಖೆಯಲ್ಲಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಅಪೆಕ್ಸ್ ಬ್ಯಾಂಕ್ ಮೇಲೆ ಕಿಡಿಗೇಡಿಗಳ ವಕ್ರ ದೃಷ್ಟಿ ಬಿದ್ದಿದೆ. ಸಮರ್ಥವಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಅಪೆಕ್ಸ್ ಬ್ಯಾಂಕ್ಗೆ ಕಳಂಕ ಅಂಟಿಸುವ ಹುನ್ನಾರಗಳು ನಡೆದಿವೆ. ಅಷ್ಟಕ್ಕೂ ಅಪೆಕ್ಸ್ ಬ್ಯಾಂಕ್ ಮೇಲೆ ಅಪಪ್ರಚಾರದ ಪ್ರಯತ್ನಗಳು ನಡೆದಿರೋದಾದ್ರೂ ಯಾಕೆ? ನಿಜಕ್ಕೂ ಅಪೆಕ್ಸ್ ಬ್ಯಾಂಕ್ನಲ್ಲಿ ಆಗಿದ್ದೇನು? ವಾಸ್ತವ ಸಂಗತಿಗಳನ್ನ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ. ಇದೇ ಈ ಹೊತ್ತಿನ ವಿಶೇಷ. ಅಪೆಕ್ಸ್ ನೋ ಪ್ರಾಬ್ಲಮ್. ನಾನು ಪ್ರಭುದೇವ್. 100 ಸುಳ್ಳು ಹೇಳಿದ್ರೆ ಆ ಸುಳ್ಳೇ ನಿಜವಾಗಿ ಹೋಗುತ್ತಂತೆ. ಜರ್ಮನಿಯ ಡಿಟೆಕ್ಟರ್ ಅಡಾಲ್ಫ್ ಹಿಟ್ಲರ್ನ ಮಂತ್ರಿಗಳು ಅನುಸರಿಸ್ತಾ ಇದ್ದ ಥಿಯರಿ ಇದು. ಈ ಥಿಯರಿ ಅಪೆಕ್ಸ್ ಬ್ಯಾಂಕ್ ವಿಷಯದಲ್ಲಿ ಸಂಪೂರ್ಣ ಸತ್ಯವಾಗ್ತಾ ಇದೆ. ಅಪೆಕ್ಸ್ ಬ್ಯಾಂಕ್ನಿಂದ ಕಾನೂನುಬದ್ಧವಾಗಿ ಕೊಟ್ಟ ಸಾಲವನ್ನು ಸಹ ಕಾನೂನು ಬಾಹಿರ, ಅಕ್ರಮ ಎಂದು ಸಾಬೀತುಪಡಿಸಿ ಆ ಮೂಲಕ ಬ್ಯಾಂಕ್ ಬಗ್ಗೆ ಸರ್ಕಾರಕ್ಕೆ ಹಾಗೂ ಸಾರ್ವಜನಿಕರಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸುವ ಪ್ರಯತ್ನ ನಡೀತಾ ಇದೆ. ಆದರೆ ವಾಸ್ತವ ಸಂಗತಿ ಏನು? ಅಪೆಕ್ಸ್ ಬ್ಯಾಂಕ್ನ ಆರ್ಥಿಕ ಸ್ಥಿತಿಗತಿ ಏನಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ. ಇತ್ತೀಚೆಗೆ ಸಹಕಾರಿ ರಂಗದ ಅಪೆಕ್ಸ್ ಬ್ಯಾಂಕ್ ಮೇಲೆ ಗುರುತರವಾದ ಆರೋಪವೊಂದು ಬಂದಿತ್ತು. ಬ್ಯಾಂಕ್ನಲ್ಲಿ ಕೋಟ್ಯಂತರ ರೂಪಾಯಿ ಅಕ್ರಮವಾಗಿದೆ. ಬೇನಾಮಿ ವ್ಯಕ್ತಿಗಳಿಗೆ ಕೋಟ್ಯಂತರ ರೂಪಾಯಿ ಸಾಲ ಕೊಟ್ಟು ಆ ಸಾಲ ಮರುಪಾವತಿಯಾಗದೆ ಬ್ಯಾಂಕ್ ನಷ್ಟದ ಹಾದಿ ಹಿಡಿದಿದೆ ಅಂತ ಕೆಲವರು ಆರೋಪಿಸಿದ್ರು. ಇದರಿಂದಾಗಿ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟ ಲಕ್ಷಾಂತರ ಮಂದಿ ಗ್ರಾಹಕರಿಗೆ ಸಹಜವಾಗಿಯೇ ಆತಂಕವಾಗಿತ್ತು. ಆದರೆ ವಾಸ್ತವ ಸಂಗತಿ ಏನು? ಸಹಕಾರಿ ಕ್ಷೇತ್ರದ ಅಪೆಕ್ಸ್ ಬ್ಯಾಂಕ್ನ ಆರ್ಥಿಕ ಆರೋಗ್ಯ ಹೇಗಿದೆ ಅನ್ನೋದನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ಪವರ್ ಟಿವಿ ಮಾಡಿದೆ. ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ 1915ರಲ್ಲಿ ಸ್ಥಾಪನೆಗೊಂಡು ಶತಮಾನೋತ್ಸವವನ್ನ ಆಚರಿಸಿಕೊಳ್ತಿದೆ. 108 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಈ ಬ್ಯಾಂಕ್ 1.26 ಲಕ್ಷ ಠೇವಣಿ, 0.54 ಲಕ್ಷ ಸ್ವಂತ ನಿಧಿ ಹಾಗೂ 1.80 ಲಕ್ಷಗಳ ದುಡಿಯುವ ಬಂಡವಾಳದಿಂದ ಪ್ರಾರಂಭಗೊಂಡು 108 ವರ್ಷಗಳಲ್ಲಿ ಹಂತ ಹಂತವಾಗಿ ಬೆಳೆದು ಈಗ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಅಪೆಕ್ಸ್ ಬ್ಯಾಂಕ್ನ ಮೂಲ ಉದ್ದೇಶ ರಾಜ್ಯದ ರೈತರಿಗೆ ಕೃಷಿ ನಿರ್ವಹಣೆಗಾಗಿ ಬೇಕಾಗಿರುವ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಕೃಷಿ ಸಾಲಗಳನ್ನು ನೀಡುವುದು. ಅದು ಕೂಡ ರಾಜ್ಯದ ಕೇಂದ್ರ ಬ್ಯಾಂಕ್ ನೇರವಾಗಿ ಸಾಲ ನೀಡಲು ಸಾಧ್ಯವಿಲ್ಲ. ಜಿಲ್ಲಾ ಕೇಂದ್ರಗಳಲ್ಲಿ ಸಹಕಾರ ಬ್ಯಾಂಕುಗಳು ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕವೇ ಸಾಲ ನೀಡಲಾಗುತ್ತೆ. ಇದರ ಜೊತೆಗೆ ಕೃಷಿಗೆ ಪೂರಕವಾಗಿರುವ ಸಕ್ಕರೆ ಕಾರ್ಖಾನೆಗಳು ಮತ್ತು ಎಥೆನಾಲ್ ಉತ್ಪಾದನಾ ಘಟಕಗಳು ಇವತ್ತು ಏನಾದರೂ ನೆಮ್ಮದಿಯಿಂದ ಕಾರ್ಯನಿರ್ವಹಿಸುತ್ತವೆ ಅಂದ್ರೆ ಅದಕ್ಕೆ ಅಪೆಕ್ಸ್ ಬ್ಯಾಂಕ್ ಅವುಗಳಿಗೆ ನೀಡ್ತಾ ಇರೋ ಅವಧಿ ಸಾಲ ಮತ್ತು ದುಡಿಯುವ ಬಂಡವಾಳ ಸಾಲವೇ ಕಾರಣ. ಇದನ್ನ ಮಾತ್ರ ಅಪೆಕ್ಸ್ ಬ್ಯಾಂಕ್ ನೇರವಾಗಿ ಮತ್ತು ತನ್ನ ಸಮೂಹ ಬ್ಯಾಂಕ್ಗಳ ವ್ಯವಸ್ಥೆಯಡಿ ವಿತರಿಸುತ್ತೆ. ಭಾರತೀಯ ಆಹಾರ ನಿಗಮಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೂಲಕ ಹಣಕಾಸು ಸಹಾಯ ನೀಡಿರುವ ಖ್ಯಾತಿಯೂ ಸಹ ಅಪೆಕ್ಸ್ ಬ್ಯಾಂಕ್ನದು. ಅಪೆಕ್ಸ್ ಬ್ಯಾಂಕ್ ಒಂದು ಶೆಡ್ಯೂಲ್ ಬ್ಯಾಂಕ್ ಆಗಿದ್ದು ಬೆಂಗಳೂರು ನಗರದಲ್ಲಿರುವ ತನ್ನ 52 ಶಾಖೆಗಳ ಮೂಲಕ ಠೇವಣಿ ಸಂಗ್ರಹಣೆ, ಕೃಷಿಯೇತರ ಸಾಲಗಳಾದ ಗೃಹ ಸಾಲ, ವಾಹನ ಸಾಲ, ಚಿನ್ನಾಭರಣ ಸಾಲ, ಕಂತು ಸಾಲ ಇತ್ಯಾದಿ ವಿವಿಧ ಬಗೆಯ ಸಾಲ ನೀಡಿಕೆ ಹಾಗೂ ಗ್ರಾಹಕರಿಗೆ ವಿವಿಧ ಬಗೆಯ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ನೀಡುತ್ತಾ ಇದೆ. ಇತ್ತೀಚೆಗೆ ಕರ್ನಾಟಕ ಅಪೆಕ್ಸ್ ಬ್ಯಾಂಕ್ಗೆ ಅತ್ಯುತ್ತಮ ಕಾರ್ಯನಿರ್ವಹಣೆಯ ಬ್ಯಾಂಕ್ ಎಂದು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಸಹ ಗುರುತಿಸಿ ಪ್ರಶಸ್ತಿ ನೀಡಿ ಸನ್ಮಾನಿಸಿದ್ದಾರೆ. ಅಂದ್ರೆ ಅಪೆಕ್ಸ್ ಬ್ಯಾಂಕ್ನ ಕಾರ್ಯವೈಖರಿ ಎಷ್ಟಿದೆ, ಹೇಗಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ತಿಳಿಯುತ್ತೆ. ₹110 ಕೋಟಿ ನಿವ್ವಳ ಲಾಭ ಗಳಿಸಿದ ಬ್ಯಾಂಕ್ನಲ್ಲಿದೆ 958.01 ಕೋಟಿ ರು ಷೇರು ಬಂಡವಾಳ. 2022-23ನೇ ಸಾಲಿನಲ್ಲಿ ಅಪೆಕ್ಸ್ ಬ್ಯಾಂಕ್ ತನ್ನ ವಿವಿಧ ಆರ್ಥಿಕ ಚಟುವಟಿಕೆಗಳ ನಿರ್ವಹಣೆಯಿಂದ 522.89 ಕೋಟಿ ರೂಪಾಯಿಗಳ ಒಟ್ಟು ಲಾಭವನ್ನು ಗಳಿಸಿದ್ದು, ಬ್ಯಾಂಕಿನ ಬೈಲಾ ಪ್ರಕಾರ 117.60 ಕೋಟಿ ರೂಪಾಯಿಗಳನ್ನು ಮೀಸಲು ನಿಧಿ ಎಂದು ಪರಿಗಣಿಸಿ ತದನಂತರ 405.29 ಕೋಟಿ ರೂಪಾಯಿಗಳ ಲಾಭ ಗಳಿಸಿದೆ. ಇದೇ ವೇಳೆ ಬ್ಯಾಂಕ್ 119 ಕೋಟಿ ರೂಪಾಯಿಗಳ ವರಮಾನ ತೆರಿಗೆಯನ್ನು ಪಾವತಿ ಮಾಡಿದೆ. ವಿವಿಧ ತೆರಿಗೆಗಳ ಪಾವತಿಯ ನಂತರವೂ ಬ್ಯಾಂಕ್ 110 ಕೋಟಿ ರೂಪಾಯಿಗಳ ನಿವ್ವಳ ಲಾಭ ಗಳಿಸಿದೆ. ಹೀಗಾಗಿ ಬ್ಯಾಂಕ್ನ ಕಾರ್ಯನಿರ್ವಹಣಾ ಪ್ರಗತಿ ಉತ್ತಮವಾಗಿದೆ. 2023ರ ಮಾರ್ಚ್ 31ಕ್ಕೆ ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ
ಬ್ಯಾಂಕ್ 958.01 ಕೋಟಿ ರೂಪಾಯಿಗಳ ಷೇರು ಬಂಡವಾಳ ಹೊಂದಿದ್ದು ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 77.60 ಕೋಟಿ ರೂಪಾಯಿ ಷೇರು ಬಂಡವಾಳ ಹೆಚ್ಚಳವಾಗಿದೆ. ಅಂದ್ರೆ ಷೇರು ಬಂಡವಾಳದ ವಿಚಾರದಲ್ಲಿ ಶೇಕಡ 8.81ರಷ್ಟು ಬೆಳವಣಿಗೆಯಾಗಿದೆ. $1,436.69 ಕೋಟಿ ರೂಪಾಯಿಗಳ ಮೀಸಲು ನಿಧಿ. ಎನ್ಪಿಎಗಳಿಗೆಂದೇ 200.88 ಕೋಟಿ ರೂಪಾಯಿ ಮೀಸಲು. ಒಂದು ಬ್ಯಾಂಕ್ ದಿವಾಳಿಯಾಗಿದೆಯೇ ಅಥವಾ ಪ್ರಗತಿಯ ಹಾದಿಯಲ್ಲಿದೆಯೋ ಅನ್ನೋದನ್ನ ತಿಳಿದುಕೊಳ್ಬೇಕಾದ್ರೆ ಆ ಬ್ಯಾಂಕ್ನಲ್ಲಿ ಇಟ್ಟಿರುವ ಮೀಸಲು ನಿಧಿಯ ಪ್ರಮಾಣವನ್ನ ಗಮನಿಸಿದ್ರೆ ಸಾಕು, ಅಲ್ಲಿಯೇ ಎಲ್ಲವೂ ಗೊತ್ತಾಗ್ಬಿಡುತ್ತೆ. ಬ್ಯಾಂಕ್ನಲ್ಲಿರುವ ಎನ್ಪಿಎ ಅಥವಾ ಮರುಪಾವತಿಯಾಗದ ಸಾಲದ ಪ್ರಮಾಣಕ್ಕಿಂತ ಹೆಚ್ಚಾಗಿ ಮೀಸಲು ನಿಧಿ ಇದ್ರೆ ಆ ಬ್ಯಾಂಕ್ ಆರ್ಥಿಕ ನಷ್ಟದಲ್ಲಿಲ್ಲ. ಆ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟ ಗ್ರಾಹಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲ್ಲ ಅನ್ನೋದು ಖಾತ್ರಿಯಾಗುತ್ತೆ. 2023ರ ಮಾರ್ಚ್ ಅಂತ್ಯಕ್ಕೆ ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ ಅಪೆಕ್ಸ್ ಬ್ಯಾಂಕ್ 1,436.69 ಕೋಟಿ ರೂಪಾಯಿ ಮೀಸಲು ನಿಧಿ ಹೊಂದಿದೆ. ಇದರಲ್ಲಿ ಶಾಸನಬದ್ಧ ಮೀಸಲು ನಿಧಿ 990.90 ಕೋಟಿ ರೂಪಾಯಿ ಇದೆ. ಕೃಷಿ ಸಾಲ ಸ್ಥಿರೀಕರಣ ನಿಧಿ 83.32 ಕೋಟಿ ರೂಪಾಯಿ ಇದೆ. ಕೃಷಿ ಸಾಲ ಖಾತರಿ ಪರಿಹಾರ ನಿಧಿ 11.45 ಕೋಟಿ ರೂಪಾಯಿ, ವಸೂಲಾಗದ ಮತ್ತು ಸಂದೇಹಾಸ್ಪದ ಸಾಲ ಮೀಸಲು ನಿಧಿ 200.88 ಕೋಟಿ ರೂಪಾಯಿ ಹಾಗೂ ಕಟ್ಟಡ ನಿಧಿ 22.69 ಕೋಟಿ ರೂಪಾಯಿ ಇದೆ. ಠೇವಣಿ ಸಂಗ್ರಹದಲ್ಲಿಯೂ ಗಣನೀಯ ಪ್ರಗತಿ. ಒಟ್ಟು 12,654 ಕೋಟಿ ರೂಪಾಯಿ ಠೇವಣಿ ಸಂಗ್ರಹ. ಇನ್ನು ಯಾವುದೇ ಬ್ಯಾಂಕ್ನ ಅಭಿವೃದ್ಧಿಯನ್ನ ತಿಳಿದುಕೊಳ್ಬೇಕಾದ್ರೆ ಆ ಬ್ಯಾಂಕ್ನಲ್ಲಿ ಇಟ್ಟಿರುವ ಠೇವಣಿ ಪ್ರಮಾಣ ಎಷ್ಟು ಅನ್ನೋದನ್ನ ತಿಳಿದುಕೊಳ್ಳುವುದು ಅವಶ್ಯಕ. ಅಪೆಕ್ಸ್ ಬ್ಯಾಂಕ್ನಲ್ಲಿ 2023ರ ಮಾರ್ಚ್ 31ಕ್ಕೆ ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ 12,654.12 ಕೋಟಿ ರೂಪಾಯಿ ಠೇವಣಿಯನ್ನ ಹೊಂದಿದೆ. ಇದೇ ವೇಳೆ ಕಳೆದ ಆರ್ಥಿಕ ವರ್ಷದಲ್ಲಿ ಅಂದ್ರೆ 2022ರ ಮಾರ್ಚ್ 31ರ ವೇಳೆಯಲ್ಲಿ ಬ್ಯಾಂಕ್ 12,195.34 ಕೋಟಿ ರೂಪಾಯಿ ಠೇವಣಿ ಹೊಂದಿತ್ತು. ಕೇವಲ ಒಂದು ವರ್ಷದಲ್ಲಿ ಬ್ಯಾಂಕ್ನ ಠೇವಣಿ ಸಂಗ್ರಹದಲ್ಲಿ ಶೇಕಡ 3.76ರಷ್ಟು ಹೆಚ್ಚಳವಾಗಿದೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ ಕೋವಿಡ್ ಕಾರಣದಿಂದ ದೇಶದ ಬಹುತೇಕ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಮಲ್ಟಿನ್ಯಾಷನಲ್ ಬ್ಯಾಂಕ್ಗಳೇ ಠೇವಣಿ ನಷ್ಟಕ್ಕೆ ಗುರಿಯಾಗಿ ಸಾಲ ಮರುಪಾವತಿ ಪ್ರಮಾಣವೂ ಕಡಿಮೆಯಾಗಿ ನಷ್ಟಕ್ಕೆ ಒಳಗಾಗಿದ್ವು. ಆದರೆ ಅಪೆಕ್ಸ್ ಬ್ಯಾಂಕ್ ಮಾತ್ರ 110 ಕೋಟಿ ರೂಪಾಯಿಗಳ ನಿವ್ವಳ ಲಾಭ ಗಳಿಸಿ ಪ್ರಗತಿಯ ಹಾದಿಯಲ್ಲಿರುವುದು ಸ್ಪಷ್ಟವಾಗಿದೆ. ಬ್ಯಾಂಕ್ಗೆ 14,805 ಕೋಟಿ ರೂಪಾಯಿ ಸಾಲ ಕೊಟ್ಟ ನಬಾರ್ಡ್. ದುಡಿಯುವ ಬಂಡವಾಳದ ಮೇಲೆ ಶೇಕಡ 48.52ರಷ್ಟು ಸಾಲ. ಅಪೆಕ್ಸ್ ಬ್ಯಾಂಕ್ ತಾನು ರೈತರಿಗೆ ಹಾಗೂ ಕೃಷಿ ಆಧಾರಿತ ಉದ್ದಿಮೆಗಳಿಗೆ ಸಾಲ ಕೊಟ್ಟರೂ ಸಹ ತನಗೆ ಬೇಕಾದ ದುಡಿಯುವ ಬಂಡವಾಳಕ್ಕೆ ನಬಾರ್ಡ್ ಮತ್ತಿತರ ಸಂಸ್ಥೆಗಳಿಂದ ಸಾಲ ಪಡೆದು ಅದನ್ನ ಮರು ವಿತರಣೆ ಮಾಡುತ್ತೆ. 2023ರ ಮಾರ್ಚ್ 31ಕ್ಕೆ ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ ಅಪೆಕ್ಸ್ ಬ್ಯಾಂಕ್ 14,805.97 ಕೋಟಿ ರೂಪಾಯಿ ಸಾಲ ಪಡೆದಿದೆ. ಅದೇ 2022ನೇ ಆರ್ಥಿಕ ವರ್ಷದಲ್ಲಿ ಬ್ಯಾಂಕ್ 12,459.55 ಕೋಟಿ ರೂಪಾಯಿ ಸಾಲ ಪಡೆದಿತ್ತು. ಅಂದ್ರೆ ದುಡಿಯುವ ಬಂಡವಾಳದ ಶೇಕಡ 48.52ರಷ್ಟು ಪ್ರಮಾಣದಲ್ಲಿ ನಬಾರ್ಡ್ನಿಂದ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಕೃಷಿ ಸಾಲವನ್ನ ಅಪೆಕ್ಸ್ ಬ್ಯಾಂಕ್ ಪಡೆದಿದೆ. ಒಂದು ವೇಳೆ ಅಪೆಕ್ಸ್ ಬ್ಯಾಂಕ್ ನಷ್ಟದಲ್ಲಿದ್ದು ಅಕ್ರಮ ವ್ಯವಹಾರಗಳನ್ನ ಮಾಡ್ತಿದ್ರೆ, ಎನ್ಪಿಎ ಪ್ರಮಾಣ ನಿಗದಿಪಡಿಸಿರೋದಕ್ಕಿಂತ ಹೆಚ್ಚಾಗಿದ್ರೆ ನಬಾರ್ಡ್ ಅಷ್ಟೊಂದು ಪ್ರಮಾಣದಲ್ಲಿ ಸಾಲ ಕೊಡಲು ಸಾಧ್ಯವೇ ಇರಲಿಲ್ಲ. ಎರಡು 2022-23ನೇ ಸಾಲಿನಲ್ಲಿ ನಬಾರ್ಡ್ 21 ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ಗಳ ಪರವಾಗಿ 11,850 ಕೋಟಿ ರೂಪಾಯಿ ಸಾಲ ಮಂಜೂರು ಮಾಡಿದೆ. ಇದರಲ್ಲಿ ರಿಯಾಯಿತಿ ಬಡ್ಡಿ ದರದ ಮಿತಿಯಲ್ಲಿ 5,550 ಕೋಟಿ ರೂಪಾಯಿ, ಹೆಚ್ಚುವರಿ ಮಿತಿಯಲ್ಲಿ 4,500 ಕೋಟಿ ರೂಪಾಯಿ, ಅಲ್ಪಾವಧಿ ಸಾಲ 1,800 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. ಇದನ್ನು ಅಪೆಕ್ಸ್ ಬ್ಯಾಂಕ್ ಜಿಲ್ಲಾ ಬ್ಯಾಂಕ್ಗಳ ಪರವಾಗಿ ಸಂಪೂರ್ಣವಾಗಿ ಬಳಕೆ ಮಾಡಿಕೊಂಡಿದೆ. ಇದಲ್ಲದೆ ತನ್ನ ಸ್ವಂತ ಸಂಪನ್ಮೂಲಗಳಿಂದ 2,957 ಕೋಟಿ ರೂಪಾಯಿಗಳ ಮಿತಿಯನ್ನು ಮಂಜೂರು ಮಾಡಿದೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ ಹಳೆ ಸಾಲವನ್ನ ಮರುಪಾವತಿ ಮಾಡದೇ ಇದ್ರೆ ನಬಾರ್ಡ್ ಹೊಸ ಸಾಲವನ್ನ ಮಂಜೂರು ಮಾಡುವುದಿಲ್ಲ. ಇದಲ್ಲದೆ
ಹೊಸದಾಗಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಉದ್ದೇಶಗಳಿಗೆ ನಬಾರ್ಡ್ ದೀರ್ಘಾವಧಿ ಸಾಲ ನೀಡುತ್ತೆ. 2023ರ ಮಾರ್ಚ್ 31ಕ್ಕೆ ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ ನಬಾರ್ಡ್ ಈ ಉದ್ದೇಶಕ್ಕಾಗಿ 722.05 ಕೋಟಿ ರೂಪಾಯಿ ಬಿಡುಗಡೆ ಮಾಡಿತ್ತು. ಈ ಹಣವನ್ನ ಅಪೆಕ್ಸ್ ಬ್ಯಾಂಕ್ ಪೂರ್ಣವಾಗಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ಗಳಿಗೆ ಬಿಡುಗಡೆ ಮಾಡಿದ್ದು ಸುಮಾರು 2297.91 ಕೋಟಿ ರೂಪಾಯಿಗಳ ಹೊರಬಾಕಿ ಉಳಿಸಿಕೊಂಡಿದೆ. ಇದೇ ರೀತಿ ನಬಾರ್ಡ್ ಕೃಷಿಯೇತರ ಉದ್ದೇಶಗಳಿಗೆ ಮಧ್ಯಮಾವಧಿ ಸಾಲಗಳನ್ನು ನೀಡುತ್ತೆ. ಈ ಯೋಜನೆಯಡಿ ಗ್ರಾಮೀಣ ವಸತಿ ಕೃಷಿ ವ್ಯವಹಾರಗಳ ಕೇಂದ್ರ ಕೃಷಿ ಉತ್ಪನ್ನಗಳ ಸಂಸ್ಕರಣೆಗಳಿಗೆ ಪುನರ್ಧನವನ್ನ ಒದಗಿಸುತ್ತೆ. ಅದಕ್ಕಾಗಿ ನಬಾರ್ಡ್ 2022-23ರಲ್ಲಿ 1395.19 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದು 2070.81 ಕೋಟಿ ರೂಪಾಯಿಗಳ ಹೊರಬಾಕಿ ಉಳಿದಿದೆ. ಕೃಷಿ ಉತ್ಪನ್ನ ಸಂಗ್ರಹಣೆ ಕೇಂದ್ರ, ಕೋಲ್ಡ್ ಸ್ಟೋರೇಜ್, ಕೃಷಿ ಸೇವಾ ಕೇಂದ್ರ, ಕೃಷಿ ಮಾಹಿತಿ ಕೇಂದ್ರಗಳ ಚಟುವಟಿಕೆಗಳಿಗೆ ನಬಾರ್ಡ್ ಪುನರ್ಧನವನ್ನ ಒದಗಿಸುತ್ತಿದ್ದು ಇಲ್ಲಿಯೂ ಕೂಡ 1.04 ಕೋಟಿ ರೂಪಾಯಿ ಹೊರಬಾಕಿ ಇದೆ. ಸಾಧಾರಣವಾಗಿ ಯಾವುದೇ ಬ್ಯಾಂಕ್ನ ಅಳಿವು ಉಳಿವು ನಿರ್ಧಾರವಾಗೋದು ಆ ಬ್ಯಾಂಕ್ನಲ್ಲಿ ಆಗ್ತಿರುವ ಸಾಲ ವಸೂಲಾತಿ ಪ್ರಮಾಣದ ಆಧಾರದ ಮೇಲೆ. ಬ್ಯಾಂಕ್ನಿಂದ ಸಾಲ ನೀಡಿಕೆ ಮತ್ತು ಸಾಲ ವಸೂಲಾತಿ ಎರಡೂ ಸಹ ಸಮ ಪ್ರಮಾಣದಲ್ಲಿ ಆಗ್ತಿದ್ದಾಗ ಮಾತ್ರ ಬ್ಯಾಂಕಿನ ಆರೋಗ್ಯವು ಚೆನ್ನಾಗಿರುತ್ತೆ. ಅದರಿಂದ ಆ ಬ್ಯಾಂಕ್ ದಿವಾಳಿ ಆಗೋದಾಗ್ಲಿ ಅಥವಾ ಗ್ರಾಹಕರ ಠೇವಣಿ ವಂಚನೆಯಾಗೋದಾಗ್ಲಿ ಆಗೋದಿಲ್ಲ. ಅಪೆಕ್ಸ್ ಬ್ಯಾಂಕ್ನ ಆರ್ಥಿಕ ಶಿಸ್ತಿನ ಕುರಿತು ಮತ್ತಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. 2017-18ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಜಾರಿಗೊಳಿಸಿದ ರೈತರ ಸಾಲದ ಮೇಲಿನ ಬಡ್ಡಿ ಮನ್ನಾ, ಅದಾದ ಬಳಿಕ 2018ರಲ್ಲಿ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಮೈತ್ರಿ ಸರ್ಕಾರ ಜಾರಿಗೊಳಿಸಿದ ರೈತರ ಸಾಲ ಮನ್ನಾ ಯೋಜನೆಗಳು ಸಹಕಾರಿ ಬ್ಯಾಂಕ್ಗಳಿಗೆ ದೊಡ್ಡ ಹೊಡೆತವನ್ನೇ ಕೊಟ್ಟಿದ್ವು. ಬೇರೆ ಯಾವುದಾದ್ರೂ ಬ್ಯಾಂಕ್ ಆಗಿದ್ದಿದ್ರೆ ಆ ಸಂದರ್ಭದಲ್ಲಿ ಮುಳುಗಿಯೇ ಹೋಗ್ತಿತ್ತು. ಆದರೆ ಅಪೆಕ್ಸ್ ಬ್ಯಾಂಕ್ ವಿಷಯದಲ್ಲಿ ಹಾಗಾಗ್ಲಿಲ್ಲ. ಇನ್ನು ಅಪೆಕ್ಸ್ ಬ್ಯಾಂಕ್ನಲ್ಲಿ ಸಾಲ ನೀಡಿಕೆ ಮತ್ತು ವಸೂಲಾತಿ ಹೇಗಿದೆ ಬನ್ನಿ ನೋಡೋಣ. ಸಾಲ ನೀಡಿಕೆ ಮತ್ತು ವಸೂಲಾತಿಯಲ್ಲಿ ಸಮನ್ವಯತೆ, ಗ್ರಾಹಕರಿಗೆ ಹೊರೆಯಾಗದಂತೆ ಕಾರ್ಯನಿರ್ವಹಣೆ. 2023ರ ಮಾರ್ಚ್ 31ಕ್ಕೆ ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ ಅಪೆಕ್ಸ್ ಬ್ಯಾಂಕ್ ನೀಡಿದ ಒಟ್ಟು ಸಾಲಗಳು ಮತ್ತು ಮುಂಗಡಗಳ ಹೊರಬಾಕಿ 24,443.45 ಕೋಟಿ ರೂಪಾಯಿಗಳಾಗಿವೆ. ಇದರಲ್ಲಿ ಕೃಷಿ ವಲಯದ ಹೊರಬಾಕಿಯು 17,218.46 ಕೋಟಿ ರೂಪಾಯಿ, ಸಕ್ಕರೆ ವಲಯದ ಹೊರಬಾಕಿ 2,818.89 ಕೋಟಿ ರೂಪಾಯಿ, ಭಾರತೀಯ ಆಹಾರ ನಿಗಮಕ್ಕೆ ನೀಡಿರುವ ಸಾಲದ ಹೊರಬಾಕಿ 1,671.41 ಕೋಟಿ ರೂಪಾಯಿ, ಇತರ ರಿಟೇಲ್ ಸಾಲಗಳ ಹೊರಬಾಕಿ 2,734.69 ಕೋಟಿ ರೂಪಾಯಿಗಳು. ಕಳೆದ ಆರ್ಥಿಕ ವರ್ಷ 2022ರಲ್ಲಿ ಅಪೆಕ್ಸ್ ಬ್ಯಾಂಕ್ನ ಒಟ್ಟು ಸಾಲದ ಹೊರಬಾಕಿ 20,554.38 ಕೋಟಿ ರೂಪಾಯಿಗಳಾಗಿದ್ವು. ಹಾಗಾಗಿ ಒಂದು ವರ್ಷದಲ್ಲಿ ಹೊರಬಾಕಿ ಪ್ರಮಾಣ ಸುಮಾರು 3,889.07 ಕೋಟಿ ರೂಪಾಯಿಗಳಷ್ಟಾಗಿದೆ. ಹೊರಬಾಕಿ ಏರಿಕೆಯ ಬೆಳವಣಿಗೆ ದರ 18.92%. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ ಅಪೆಕ್ಸ್ ಬ್ಯಾಂಕ್ಗೆ ಹೆಚ್ಚು ಹೊರಬಾಕಿಯನ್ನ ಉಳಿಸಿಕೊಂಡಿರೋದು ಮೊದಲನೆಯದು ಕೃಷಿ ವಲಯ. ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಯೋಜನೆಯಂತೆ ಶೂನ್ಯ ಬಡ್ಡಿ ದರದ ಸಾಲ ನೀಡಿದೆ. ಬಡ್ಡಿ ಮನ್ನಾ ಮತ್ತು ಸಾಲ ಮನ್ನಾ ಯೋಜನೆಗಳಿಂದಾಗಿ ಸಹಜವಾಗಿಯೇ ಕೃಷಿ ವಲಯದ ಹೊರಬಾಕಿ ಹೆಚ್ಚಾಗಿದೆ. ಅದೇ ರೀತಿ ಭಾರತೀಯ ಆಹಾರ ನಿಗಮವು ಬಾಕಿ ಉಳಿಸಿಕೊಂಡಿರುವ ಸಾಲದ ಹೊರಬಾಕಿಯೂ ಸಹ ಹೆಚ್ಚಾಗೇ ಇದೆ. ಹೇಳಿ ಕೇಳಿ ಭಾರತೀಯ ಆಹಾರ ನಿಗಮ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುತ್ತೆ. ಹಾಗಾಗಿ ಅದಕ್ಕೆ ನೀಡಿರುವ ಸಾಲಕ್ಕೆ ಮೋಸವಾಗೋ ಚಾನ್ಸೇ ಇಲ್ಲ. ಇವತ್ತಲ್ಲ ನಾಳೆ ಕೇಂದ್ರ ಸರ್ಕಾರ ಅಥವಾ ಕೇಂದ್ರೀಯ ಆಹಾರ ನಿಗಮ ಸಾಲ ಬಾಕಿಯನ್ನ ತೀರಿಸಿಯೇ ತೀರಿಸುತ್ತೆ. ಇನ್ನು ಸಕ್ಕರೆ ವಲಯಕ್ಕೆ ಸಾಲ ಕೊಡುವ ಸಂದರ್ಭದಲ್ಲೇ ಬ್ಯಾಂಕ್ ಸಕ್ಕರೆ ಕಾರ್ಖಾನೆಗಳ ಚರ ಸ್ಥಿರ ಆಸ್ತಿಗಳು ಮತ್ತು ಸಕ್ಕರೆ ದಾಸ್ತಾನಿನ ಆಧಾರದ ಮೇಲೆ ಸಾಲ ಕೊಟ್ಟಿರುತ್ತೆ. ಹಾಗಾಗಿ ಸಕ್ಕರೆ ಉತ್ಪಾದನಾ ಸಂಸ್ಥೆಗಳು ತಮ್ಮ ಸಾಲವನ್ನ ಮರುಪಾವತಿ ಮಾಡದೇ ಇದ್ರೆ ಅವುಗಳ ಮೇಲೆ ಕಾನೂನು ಕ್ರಮ ಜರುಗಿಸಿ ಚರ ಸ್ಥಿರಾಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳಲು ಬ್ಯಾಂಕ್ಗೆ ಎಲ್ಲ ಅವಕಾಶಗಳು ಸಹ ಇರುತ್ತವೆ. ಮೇಲಾಗಿ ಈ ವಲಯಗಳು ಸಾಮಾನ್ಯವಾಗಿ ದೀರ್ಘಾವಧಿಯ ಸಾಲಗಳನ್ನ ಹೆಚ್ಚು ಪಡೆದಿರುವುದರಿಂದ ಸಾಲ ತೀರುವಳಿಯೂ ಸಹ ದೀರ್ಘಾವಧಿಯೇ ಆಗಿರುತ್ತೆ. ಹಾಗಾಗಿ ಈ ಮೂರು ಸಂಸ್ಥೆ ಅಥವಾ ವಲಯಗಳಿಂದ ಹೊರಬಾಕಿ ಪ್ರಮಾಣ ಹೆಚ್ಚು ಇದ್ದೇ ಇರುತ್ತೆ.
ಗಣನೀಯ ಬೆಳವಣಿಗೆ ಹೊಂದುತ್ತಿರುವ ದುಡಿಯುವ ಬಂಡವಾಳ. ವಾರ್ಷಿಕ ಶೇಕಡ 11.51 ದರದಲ್ಲಿ ದುಡಿಯುವ ಬಂಡವಾಳ ಹೆಚ್ಚಳ. ಬ್ಯಾಂಕಿನ ದುಡಿಯುವ ಬಂಡವಾಳ ಕೂಡ ವರ್ಷದಿಂದ ವರ್ಷಕ್ಕೆ ನಿರಂತರವಾಗಿ ಬೆಳವಣಿಗೆಯಾಗ್ತಾನೆ ಇದೆ. ಹೇಳಿ ಕೇಳಿ ಇದು 108 ವರ್ಷಗಳ ಇತಿಹಾಸ ಇರೋ ಬ್ಯಾಂಕ್. ಕೋವಿಡ್ ಸಮಯದಂತಹ ಸಂಕಷ್ಟದಲ್ಲೂ ಅಪೆಕ್ಸ್ ಬ್ಯಾಂಕ್ನ ದುಡಿಯುವ ಬಂಡವಾಳದ ಪ್ರಮಾಣ ಏರಿಕೆಯಾಗಿ ದಾಖಲೆ ಮಾಡಿದೆ. ಬ್ಯಾಂಕಿನ ಮೇಲೆ ಗ್ರಾಹಕರು ಇಟ್ಟಿರುವ ನಂಬಿಕೆ ಹಾಗೂ ಬ್ಯಾಂಕಿನ ಸಿಬ್ಬಂದಿಯ ಪ್ರಾಮಾಣಿಕ ದುಡಿಮೆ ಇದಕ್ಕೆ ಕಾರಣ. 2022ರ ಮಾರ್ಚ್ 31ಕ್ಕೆ ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ ಬ್ಯಾಂಕ್ನ ದುಡಿಯುವ ಬಂಡವಾಳ 27,367.04 ಕೋಟಿ ರೂಪಾಯಿಗಳಿತ್ತು. ಇದು 2023ರ ಮಾರ್ಚ್ 31ಕ್ಕೆ ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ 30,517.38 ಕೋಟಿ ರೂಪಾಯಿಗಳಷ್ಟಾಗಿದೆ. ಅಂದ್ರೆ ದುಡಿಯೋ ಬಂಡವಾಳವು ವರ್ಷಕ್ಕೆ ಸುಮಾರು ಶೇಕಡ 11.51ರಷ್ಟು ಏರಿಕೆಯಾಗಿದೆ. ಎರಡು 2022-23ನೇ ಹಣಕಾಸು ವರ್ಷದಲ್ಲಿ ಬ್ಯಾಂಕ್ ತನ್ನ ವಿವಿಧ ಆರ್ಥಿಕ ಚಟುವಟಿಕೆಗಳ ನಿರ್ವಹಣೆಯಿಂದ 522.89 ಕೋಟಿ ರೂಪಾಯಿಗಳ ಆದಾಯ ಗಳಿಸಿದ್ದು, ಬ್ಯಾಂಕಿನ ಬೈಲಾ ಪ್ರಕಾರ 117.60 ಕೋಟಿ ರೂಪಾಯಿಗಳನ್ನು ನೇರವಾಗಿ ಮೀಸಲು ನಿಧಿಗೆ ಜಮಾ ಮಾಡಲಾಗಿದೆ. ಆದಾಗ್ಯೂ ಲಾಭಾಂಶದಲ್ಲಿ ಉಳಿಕೆಯಾಗಿದ್ದು, ಬ್ಯಾಂಕ್ ಸುಮಾರು 405.29 ಕೋಟಿ ರೂಪಾಯಿಗಳ ಲಾಭ ಗಳಿಸಿದೆ. ಇದೇ ವೇಳೆ ಬ್ಯಾಂಕ್ ಇದುವರೆಗೆ ಯಾವುದೇ ತೆರಿಗೆ ಬಾಕಿಯನ್ನ ಉಳಿಸಿಕೊಂಡಿಲ್ಲ. 2022-23ನೇ ಸಾಲಿನಲ್ಲಿ ಬ್ಯಾಂಕ್ 119 ಕೋಟಿ ರೂಪಾಯಿಗಳ ವರಮಾನ ತೆರಿಗೆಯನ್ನ ಪಾವತಿ ಮಾಡಿದೆ. ವರಮಾನ ತೆರಿಗೆ ಮತ್ತಿತರ ತೆರಿಗೆಗಳನ್ನ ಪಾವತಿ ಮಾಡಿದ ಬಳಿಕವೂ ಬ್ಯಾಂಕ್ 110 ಕೋಟಿ ರೂಪಾಯಿಗಳ ನಿವ್ವಳ ಲಾಭ ಗಳಿಸಿದೆ. ಶೇಕಡ 100ರಷ್ಟು ಸಾಲ ವಸೂಲಾತಿಯ ದಾಖಲೆ. ಕಡಿಮೆಯಾಗಿಲ್ಲ ಸಾಲ ವಸೂಲಾತಿ ಪ್ರಮಾಣ. ಸಾಲ ವಸೂಲಾತಿಯ ವಿಷಯದಲ್ಲಿ ಅಪೆಕ್ಸ್ ಬ್ಯಾಂಕ್ ವಿನೂತನ ದಾಖಲೆಯನ್ನೇ ಮಾಡಿದೆ. ಸಾಮಾನ್ಯವಾಗಿ ಕೃಷಿ ಕ್ಷೇತ್ರದಲ್ಲಿ ರೈತರು ಯಾವಾಗಲೂ ಪ್ರಾಮಾಣಿಕರಾಗಿರ್ತಾರೆ. ಋಣಭಾರದಲ್ಲಿ ಇರೋದಕ್ಕೆ ರೈತಾಪಿ ವರ್ಗ ಇಷ್ಟಪಡುವುದಿಲ್ಲ. ಮೇಲಾಗಿ ಹಳೆ ಸಾಲ ತೀರಿಸಿದ್ರೆ ಮಾತ್ರ ಹೊಸ ಸಾಲ ಕೊಡಬೇಕು ಎಂಬ ಕಡ್ಡಾಯ ನಿಯಮಾವಳಿ ಜಾರಿಯಲ್ಲಿರೋದ್ರಿಂದ ಸಾಲ ವಸೂಲಾತಿಯ ವಿಷಯದಲ್ಲಿ ಅಪೆಕ್ಸ್ ಬ್ಯಾಂಕ್ ಯಾವಾಗಲೂ ಮುಂದಿರುತ್ತೆ. ಬ್ಯಾಂಕ್ನ ಕೃಷಿ ಸಾಲಗಳ ಸಂಬಂಧದಲ್ಲಿ ಅಪೆಕ್ಸ್ ಬ್ಯಾಂಕಿನ ಮಟ್ಟದಲ್ಲಿ 2023ರ ಮಾರ್ಚ್ 31ಕ್ಕೆ ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ ಬ್ಯಾಂಕ್ ಶೇಕಡ 100ರಷ್ಟು ಸಾಲ ವಸೂಲಾತಿ ಮಾಡಿ ಹೊಸ ದಾಖಲೆಯನ್ನೇ ಸೃಷ್ಟಿಸಿದೆ. ಇದೇ ರೀತಿ ಎಲ್ಲಾ ಸಾಲಗಳ ಸಂಬಂಧದಲ್ಲಿ ಅಪೆಕ್ಸ್ ಬ್ಯಾಂಕ್ ಶೇಕಡ 98.06ರಷ್ಟು ಸಾಲ ವಸೂಲಾತಿ ಮಾಡಿದೆ. ಇದರ ಹಿಂದಿನ ವರ್ಷ 2022ರಲ್ಲಿ ಎಲ್ಲಾ ಸಾಲಗಳ ವಸೂಲಾತಿ ಪ್ರಮಾಣವು ಶೇಕಡ 98.12ರಷ್ಟಿತ್ತು. ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ಗಳ ಮಟ್ಟದಲ್ಲಿ 2023ರ ಮಾರ್ಚ್ 31ಕ್ಕೆ ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ ಕೃಷಿ ಸಾಲಗಳ ಶೇಕಡ ವಸೂಲಾತಿ ಪ್ರಮಾಣ ಶೇಕಡ 95.77ರಷ್ಟಿತ್ತು. ಎಲ್ಲ ಸಾಲಗಳ ಸಂಬಂಧದಲ್ಲಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ಗಳ ಮಟ್ಟದಲ್ಲಿ ಸಾಲ ವಸೂಲಾತಿ ಪ್ರಮಾಣವು ಶೇಕಡ 96.34ರಷ್ಟಿದೆ. ಇತರ ಬ್ಯಾಂಕ್ಗಳಾದ್ರೆ ಸಾಲ ವಸೂಲಾತಿ ವಿಷಯದಲ್ಲಿ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಅನುಸರಿಸುತ್ತೆ. ದಂಡ ಪ್ರಯೋಗ, ಬಲವಂತದ ಸಾಲ ವಸೂಲಿ ಮಾಡುತ್ತೆ. ಆದರೆ ಅಪೆಕ್ಸ್ ಬ್ಯಾಂಕ್ ಕೃಷಿ ಮತ್ತು ಕೃಷಿ ಸಂಬಂಧಿಸಿದ ಚಟುವಟಿಕೆಗಳಿಗೆ ಮಾತ್ರ ಸಾಲ ಕೊಡುತ್ತೆ. ಹಾಗಾಗಿ ಸಾಲ ವಸೂಲಾತಿ ಸಂದರ್ಭದಲ್ಲಿ ಇತರ ಬ್ಯಾಂಕ್ಗಳಂತೆ ವರ್ತಿಸೋದಕ್ಕೆ ಸಾಧ್ಯವಿಲ್ಲ. ನೈಸರ್ಗಿಕ ವಿಕೋಪಗಳಿಗೆ ತುತ್ತಾಗಿ ರೈತರು ಸಾಲ ಮರುಪಾವತಿ ವಿಳಂಬ ಮಾಡಿದ್ರೂ ಸಹ ಅವರ ಬಗ್ಗೆ ಸಹಾನುಭೂತಿಯಿಂದ, ಮಾನವೀಯತೆಯಿಂದ ವರ್ತಿಸೋದು ಅಪೆಕ್ಸ್ ಬ್ಯಾಂಕ್ ಮತ್ತು ಅದರ ಅಧೀನದ ಸಹಕಾರಿ ಬ್ಯಾಂಕ್ಗಳ ವಿಶೇಷತೆ. ಹಾಗಿದ್ದು ಕೂಡ ಅಪೆಕ್ಸ್ ಬ್ಯಾಂಕ್ ಮತ್ತು ಅದರ ಅಧೀನ ಬ್ಯಾಂಕ್ಗಳಲ್ಲಿ ಸಾಲ ವಸೂಲಾತಿಯ ಪ್ರಮಾಣ ಶೇಕಡ 96ಕ್ಕಿಂತ ಎಂದೂ ಕಡಿಮೆಯಾಗಿಲ್ಲ. ಇದು ರೈತರು ಮತ್ತು ಬ್ಯಾಂಕ್ ಸಿಬ್ಬಂದಿಯ ಪ್ರಾಮಾಣಿಕತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಪಾರದರ್ಶಕತೆ, ಮಾನವೀಯತೆ ಹಾಗೂ ಆರ್ಥಿಕ ಶಿಸ್ತಿನ ವಿಷಯದಲ್ಲಿ ಅಪೆಕ್ಸ್ ಬ್ಯಾಂಕ್ ಸಮತೋಲನದೊಂದಿಗೆ ಮುಂದೆ ಸಾಗ್ತಾ ಇದೆ. ಪಾರದರ್ಶಕತೆಯ ವಿಷಯದಲ್ಲಿ ರಾಜ್ಯದ ಉಳಿದೆಲ್ಲ ಶೆಡ್ಯೂಲ್ ಬ್ಯಾಂಕ್ಗಳಿಗಿಂತ ಅಪೆಕ್ಸ್ ಬ್ಯಾಂಕ್ ಯಾವಾಗಲೂ ಮುಂದಿದೆ. ಬ್ಯಾಂಕ್ನಲ್ಲಿ ನಡೆಯುವ ಪ್ರತಿಯೊಂದು ವ್ಯವಹಾರದ ಪ್ರತಿ ಪೈಸೆಯ ಲೆಕ್ಕಾಚಾರವನ್ನು ಸಹ ಬ್ಯಾಂಕ್ ನಿಖರವಾಗಿ ಹೊಂದಿದೆ. 108 ವರ್ಷಗಳಲ್ಲಿ ಎಂದೂ ಸಹ ಬ್ಯಾಂಕ್ನಲ್ಲಿ ಅಕ್ರಮ ಎಸಗಿರೋದಾಗ್ಲಿ, ಠೇವಣಿದಾರರ ಹಣ ದುರುಪಯೋಗ ಮಾಡಿಕೊಂಡಿರುವ ಉದಾಹರಣೆಯಾಗ್ಲಿ ಇಲ್ಲವೇ ಇಲ್ಲ. ಅಪೆಕ್ಸ್ ಬ್ಯಾಂಕ್ ಹೇಗೆ ಪಾರದರ್ಶಕತೆ ಕಾಯ್ದುಕೊಂಡಿದೆ ಅನ್ನೋದನ್ನ ತೋರಿಸ್ತೀವಿ ಮತ್ತೊಂದು ಬ್ರೇಕ್ ಆದ್ಮೇಲೆ.
ವೆಲ್ಕಮ್ ಬ್ಯಾಕ್. ಇತರೆ ಯಾವುದೇ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯಲ್ಲಿ ಇರುವಂತೆ ಅಪೆಕ್ಸ್ ಬ್ಯಾಂಕ್ನಲ್ಲೂ ಕೂಡ ಅನುತ್ಪಾದಕ ಆಸ್ತಿಗಳು ಹಾಗೂ ಮರುಪಾವತಿಯಾಗದ ಸಾಲ NPA ಇದ್ದೇ ಇದೆ. ಆದರೆ ಆ ಅನುತ್ಪಾದಕ ಆಸ್ತಿಯ ಪ್ರಮಾಣ ಎಂದಿಗೂ ಬ್ಯಾಂಕ್ಗೆ ಹೊರೆಯಾಗದಂತೆ, ವಹಿವಾಟಿಗೆ ಅಡ್ಡಿಯಾಗದಂತೆ ನಿರ್ವಹಣೆ ಮಾಡ್ತಾ ಇರೋದು ಅಪೆಕ್ಸ್ ಬ್ಯಾಂಕಿನ ಹೆಗ್ಗಳಿಕೆಯಾಗಿದೆ. ಅನುತ್ಪಾದಕ ಆಸ್ತಿಗಳ ನಿರ್ವಹಣೆಯಲ್ಲಿ ಅತ್ಯುತ್ತಮ ಸಾಧನೆ. ಕೃಷಿ ವಲಯದಲ್ಲಿ ಅಪೆಕ್ಸ್ನಿಂದ ಶೂನ್ಯ NPA ದಾಖಲೆ. ಇತರ ಯಾವುದೇ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯಲ್ಲಿ ಇರುವಂತೆ ಅಪೆಕ್ಸ್ ಬ್ಯಾಂಕ್ನಲ್ಲೂ ಅನುತ್ಪಾದಕ ಆಸ್ತಿಗಳು ಹಾಗೂ ಮರುಪಾವತಿಯಾಗದ ಸಾಲ NPA ಇದ್ದೇ ಇದೆ. ಆದರೆ ಆ ಅನುತ್ಪಾದಕ ಆಸ್ತಿಯ ಪ್ರಮಾಣ ಎಂದಿಗೂ ಬ್ಯಾಂಕ್ಗೆ ಹೊರೆಯಾಗದಂತೆ, ವಹಿವಾಟಿಗೆ ಅಡ್ಡಿಯಾಗದಂತೆ ನಿರ್ವಹಣೆ ಮಾಡ್ತಿರೋದು ಬ್ಯಾಂಕ್ನ ಹೆಗ್ಗಳಿಕೆ. 2023ರ ಮಾರ್ಚ್ 31ಕ್ಕೆ ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ ಅಪೆಕ್ಸ್ ಬ್ಯಾಂಕ್ 1072.30 ಕೋಟಿಗಳಷ್ಟು ಅನುತ್ಪಾದಕ ಆಸ್ತಿ ಹೊಂದಿತ್ತು. ಇದೇ ವೇಳೆ ಹಿಂದಿನ ವರ್ಷದಲ್ಲಿ ಅಂದರೆ 2022ರ ಮಾರ್ಚ್ 31ಕ್ಕೆ ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ ಅಪೆಕ್ಸ್ ಬ್ಯಾಂಕ್ 810.32 ಕೋಟಿಗಳಷ್ಟು ಅನುತ್ಪಾದಕ ಆಸ್ತಿ ಹೊಂದಿತ್ತು. ಅಂದ್ರೆ 2023ನೇ ಆರ್ಥಿಕ ವರ್ಷದಲ್ಲಿ ಅಪೆಕ್ಸ್ ಬ್ಯಾಂಕ್ನ ಅನುತ್ಪಾದಕ ಆಸ್ತಿಗಳ ಪ್ರಮಾಣ 4.39% ಮಾತ್ರ ಇತ್ತು. ಇದರ ಹಿಂದಿನ ಆರ್ಥಿಕ ವರ್ಷದಲ್ಲಿ ಅನುತ್ಪಾದಕ ಆಸ್ತಿಯ ಪ್ರಮಾಣ 3.94%. 2022ರಲ್ಲಿ 1.59% ಬ್ಯಾಂಕ್ನ ನಿವ್ವಳ ಅನುತ್ಪಾದಕ ಆಸ್ತಿಯ ಪ್ರಮಾಣ 2023ರ ಆರ್ಥಿಕ ವರ್ಷದ ಅಂತ್ಯಕ್ಕೆ 1.78%. ಇದು ರಿಸರ್ವ್ ಬ್ಯಾಂಕ್ ನಿಗದಿಪಡಿಸಿರುವ ಅನುತ್ಪಾದಕ ಆಸ್ತಿಯ ಮಿತಿಗಿಂತ ಸಾಕಷ್ಟು ಕಡಿಮೆ ಇರುವುದು ವಿಶೇಷ. ಅಪೆಕ್ಸ್ ಬ್ಯಾಂಕ್ ಇಂದ ಇಡೀ ರಾಜ್ಯದ ರೈತರಿಗೆ ಸುಮಾರು ನಬಾರ್ಡಿಂದ ಬರ್ತಕ್ಕಂಥ 5,500 ಕೋಟಿಯಷ್ಟು ಬಡ್ಡಿ ರಹಿತ ಸಾಲವನ್ನ ನೇರವಾಗಿ DCC ಬ್ಯಾಂಕ್ಗಳ ಮುಖಾಂತರ ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಅಪೆಕ್ಸ್ ಬ್ಯಾಂಕ್ ಇಂದ ಮಾಡ್ತಾ ಇದೀವಿ. ಅನುತ್ಪಾದಕ ಆಸ್ತಿಯ ಪ್ರಮಾಣ ಕಡಿಮೆ ಇದ್ದಷ್ಟು ಬ್ಯಾಂಕಿನ ಆರ್ಥಿಕ ಆರೋಗ್ಯ ಚೆನ್ನಾಗಿರುತ್ತೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿರ್ದೇಶನದ ಪ್ರಕಾರ 2017ರ ಮಾರ್ಚ್ 31ಕ್ಕೆ ಕೊನೆಗೊಂಡ ಹಣಕಾಸು ವರ್ಷದಲ್ಲಿ ಎಲ್ಲಾ ರಾಜ್ಯ ಸಹಕಾರ ಬ್ಯಾಂಕ್ಗಳು ಹಾಗೂ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ಗಳು 9%ಕ್ಕೆ ಮೇಲ್ಪಟ್ಟು ಬಂಡವಾಳ ಸಾಮರ್ಥ್ಯವನ್ನ ಹೊಂದಿರಬೇಕು. ಇದರ ಅನ್ವಯವೇ ನೋಡೋದಾದ್ರೆ ಅಪೆಕ್ಸ್ ಬ್ಯಾಂಕ್ 2023ರ ಮಾರ್ಚ್ 31ಕ್ಕೆ ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ 11.37% ಬಂಡವಾಳ ಸಾಮರ್ಥ್ಯ ಹೊಂದಿದೆ. ಕಳೆದ ಆರ್ಥಿಕ ವರ್ಷದಲ್ಲಿ ಇದು 11.10 ಅಷ್ಟಿತ್ತು. ಪಾರದರ್ಶಕತೆ ಪಾಲನೆಯಲ್ಲಿ ಬ್ಯಾಂಕ್ ಸದಾ ಮುಂದು. ಪ್ರತಿ ವರ್ಷ ಪರಿಪಕ್ವ, ದೋಷರಹಿತ ಲೆಕ್ಕ ಪರಿಶೋಧನೆ. ಪಾರದರ್ಶಕತೆ ಪಾಲನೆಯಲ್ಲೂ ಅಪೆಕ್ಸ್ ಬ್ಯಾಂಕ್ ಸದಾ ಮುಂದಿದೆ. ಲೆಕ್ಕಪತ್ರಗಳ ನಿರ್ವಹಣೆಯಲ್ಲಿ ಬ್ಯಾಂಕ್ ಕ್ರಿಸ್ಟಲ್ ಕ್ಲಿಯರ್ ನೀತಿಯನ್ನ ಅನುಸರಿಸುತ್ತೆ. ಇದಕ್ಕಾಗಿಯೇ ಬ್ಯಾಂಕ್ನಲ್ಲಿ ಪ್ರತ್ಯೇಕ ಆಂತರಿಕ ಲೆಕ್ಕ ಪರಿಶೋಧನೆ ಮತ್ತು ಪರಿವೀಕ್ಷಣಾ ವಿಭಾಗವೇ ಇದೆ. ಈ ವಿಭಾಗದಲ್ಲಿ ಸಹಕಾರಿ ಮಾರ್ಗದರ್ಶಿ ನಿಯಮಗಳನ್ನು ಕಾನೂನಾತ್ಮಕ ಮತ್ತು ನಿಯಂತ್ರಣಾತ್ಮಕ ಅವಶ್ಯಕತೆಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಲಾಗುತ್ತೆ. ಈ ವಿಭಾಗವು ಬ್ಯಾಂಕ್ನ ಕಾರ್ಯನಿರ್ವಹಣಾ ವಿಧಿವಿಧಾನ ಮತ್ತು ಸೇವಾ ಗುಣಮಟ್ಟದ ಬಗ್ಗೆ ಕಾಲಕಾಲಕ್ಕೆ ಸುಧಾರಣೆಗಳನ್ನು ಸೂಚಿಸುತ್ತೆ. ಪರಿವೀಕ್ಷಣೆ ಮತ್ತು ಲೆಕ್ಕ ಪರಿಶೋಧನೆ ವರದಿಗಳ ಮೇಲೆ ಶಾಖೆಗಳಿಂದ ಬಂದ ಅನುಪಾಲನಾ ವರದಿಗಳನ್ನು ಲೆಕ್ಕ ಪರಿಶೋಧನಾ ಸಮಿತಿ, ಪರಿವೀಕ್ಷಣೆ ಹಾಗೂ ಉಸ್ತುವಾರಿ ಉಪಸಮಿತಿಗಳ ಮುಂದೆ ತಂದು ಕಾರ್ಯನಿರ್ವಹಣೆಯನ್ನ ಗುಣಾತ್ಮಕವಾಗಿ ಪರಿಶೀಲಿಸಲಾಗುತ್ತೆ. ಎರಡು 2022-23ನೇ ಸಾಲಿನ ಬ್ಯಾಂಕ್ನ 52 ಶಾಖೆಗಳ ಸಮವರ್ತಿ ಲೆಕ್ಕ ಪರಿಶೋಧನಾ ಕಾರ್ಯವನ್ನ ಚಾರ್ಟರ್ಡ್ ಅಕೌಂಟೆಂಟ್ ಮೆಸರ್ಸ್ ಅನಿಲ್ ಕುಮಾರ್ ಅಂಡ್ ಕಂಪನಿ ಮಾಡಿದೆ. ಎಲ್ಲ 52 ಶಾಖೆಗಳಿಂದ ಲೆಕ್ಕ ಪರಿಶೋಧನಾ ವರದಿಗಳನ್ನು ಅಪೆಕ್ಸ್ ಕೇಂದ್ರ ಬ್ಯಾಂಕ್ ಸ್ವೀಕರಿಸಿದ್ದು, ಆ ವರದಿಗಳನ್ನು ಸಂಬಂಧಿಸಿದ ಶಾಖೆಗಳಿಗೆ ರವಾನಿಸಿ ಸಂಬಂಧಿಸಿದ ಶಾಖಾ ವ್ಯವಸ್ಥಾಪಕರಿಂದ ಅನುಪಾಲನಾ ವರದಿಯನ್ನು ಸಹ ಪಡೆಯಲಾಗಿದೆ. ಇದಲ್ಲದೆ ಚಾರ್ಟರ್ಡ್ ಅಕೌಂಟೆಂಟ್ ಮೆಸರ್ಸ್ ರಾಮ್ರಾಜ್ ಅಂಡ್ ಕೋ ಸಂಸ್ಥೆಯಿಂದ ಬ್ಯಾಂಕಿನ ಶಾಸನಬದ್ಧ ಲೆಕ್ಕ ಪರಿಶೋಧನೆಯನ್ನ ನಡೆಸಲಾಗಿದೆ. 20 ಲಕ್ಷ ರೈತರಿಗೆ, 20 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಇದರಿಂದ ಅನುಕೂಲ ಆಗ್ತಾ ಇದೆ. ಈ ರಾಜ್ಯದಲ್ಲಿ ನನಗೆ ಏನು ಅಲ್ಲಿ ರೈತರಿಗೆ ನಾವು ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತೀವಿ. ಅತಿ ಹೆಚ್ಚು ಸಾಲವನ್ನು ನಮ್ಮ ಅಪೆಕ್ಸ್ ಬ್ಯಾಂಕ್ ಮುಖಾಂತರ ರೈತರು ಕೊಡ್ತಾ ಇದ್ವಿ. ಅದರಿಂದ ನಮ್ಮ ರೈತರಿಗೆ ಕೃಷಿ ಕಾರ್ಯಚಟುವಟಿಕೆಗಳನ್ನ ಕೈಗೊಳ್ಳಲಿಕ್ಕೆ ಅನುಕೂಲ ಆಗಿದೆ.
ವಾರ್ಷಿಕ ಅಭಿವೃದ್ಧಿ ಕ್ರಿಯಾ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಾ ಇದೆ. ಜಿಲ್ಲಾ ಮತ್ತು ಕೇಂದ್ರ ಬ್ಯಾಂಕ್ಗಳ ಕ್ರಿಯಾ ಯೋಜನೆಗಳ ಸಂಬಂಧದಲ್ಲಿ ಅಪೆಕ್ಸ್ ಬ್ಯಾಂಕ್ ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡಿದೆ. ಈ ಅಧಿಕಾರಿಗಳು ಪ್ರತಿ 3 ತಿಂಗಳಿಗೆ ಒಮ್ಮೆ ಜಿಲ್ಲಾ ಮಟ್ಟದ ಅವಲೋಕನ ಸಭೆಗಳನ್ನು ನಡೆಸಿ ಲೋಪದೋಷಗಳನ್ನು ಗುರುತಿಸಿ ಅದನ್ನ ಸರಿಪಡಿಸುತ್ತಿದ್ದಾರೆ. ಈ ಎಲ್ಲ ಕಾರ್ಯಗಳಿಂದಾಗಿ ಅಪೆಕ್ಸ್ ಬ್ಯಾಂಕ್ ಶೆಡ್ಯೂಲ್ ಬ್ಯಾಂಕ್ಗಳ ಸಾಲಿನಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಣೆಯ ಬ್ಯಾಂಕ್ ಎಂಬ ಕೀರ್ತಿಗೆ ಪಾತ್ರವಾಗಿದೆ. ಇದರಿಂದಾಗಿ ಅಪೆಕ್ಸ್ ಬ್ಯಾಂಕ್ ಬಗ್ಗೆ ಇಲ್ಲಸಲ್ಲದ ವದಂತಿಗಳು, ಅನಗತ್ಯ ಅಪಪ್ರಚಾರ ನಡೆಸುತ್ತಿರೋರ ಪಿತೂರಿಗಳಿಗೆ ಗಮನ ನೀಡುವ ಅಗತ್ಯವೇ ಇಲ್ಲ. ರಾಜ್ಯದ ಅತ್ಯಂತ ಹಳೆಯ ಬ್ಯಾಂಕ್ಗಳಲ್ಲಿ ಮೊದಲನೆಯದು ಅಪೆಕ್ಸ್ ಬ್ಯಾಂಕ್. 108 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇರುವ ಅಪೆಕ್ಸ್ ಬ್ಯಾಂಕ್ ಇಂದಿಗೂ ಸಮಾಜಮುಖಿ, ರೈತ ಸ್ನೇಹಿ ಹಾಗೂ ದಕ್ಷತೆಯುಳ್ಳ ಬ್ಯಾಂಕ್ ಎನಿಸಿಕೊಂಡಿದೆ. ಅಷ್ಟೇ ಅಲ್ಲ, ವಾರ್ಷಿಕ 550 ಕೋಟಿ ರೂಪಾಯಿಗೂ ಹೆಚ್ಚಿನ ಲಾಭ ಗಳಿಸಿ ಪ್ರಗತಿಯನ್ನು ಸಾಧಿಸ್ತಾ ಇದೆ. ಇದೀಗ ಶತಮಾನೋತ್ಸವ ಪೂರೈಸಿರುವ ಅಪೆಕ್ಸ್ ಬ್ಯಾಂಕ್ ತನ್ನ ಪ್ರಾಮಾಣಿಕತೆ, ಮಾನವೀಯತೆ ಮಂತ್ರದ ಮೂಲಕ ಮತ್ತಷ್ಟು ಉತ್ತುಂಗಕ್ಕೇರಲಿ ಅನ್ನೋದೇ ನಮ್ಮ ಹಾರೈಕೆ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.